ಗೈಸ್, ಇತ್ತೀಚೆಗೆ ನಾವು ಫಿನಾನ್ಸ್ ಮಿನಿಸ್ಟರ್ ತುಂಬಾ ಟ್ರೋಲ್ ಆಗ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಪಾಪ್ಕಾರ್ನ್ ಮೇಲೆಲ್ಲ ಇವರು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂತ. ನಿಮಗೆ ಗೊತ್ತಾ, ನಾರ್ಮಲ್ ಸಾಲ್ಟೆಡ್ ಪಾಪ್ಕಾರ್ನ್ಗೆ 5% ಟ್ಯಾಕ್ಸ್ ಅಂತೆ. ಅದೇ ಪ್ಯಾಕೇಜ್ಡ್ ಕೆರಮಲೈಸ್ಡ್ ಶುಗರ್ ಕೋಟೆಡ್ ಪಾಪ್ಕಾರ್ನ್ಗೆ 18% ಟ್ಯಾಕ್ಸ್ ಅಂತ. ಬಿಡಪ್ಪ, ನಾವೇನಾದರೂ ದಿನ ಪಾಪ್ಕಾರ್ನ್ ತಿಂತೀವ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ನಾರ್ಮಲ್ ಪ್ಲೇನ್ ರೋಟಿಗೆ 5% ಟ್ಯಾಕ್ಸ್ ಅಂತೆ. ಅದೇ ಪ್ಯಾಕೇಜ್ಡ್ ರೋಟಿಗೆ 18% ಟ್ಯಾಕ್ಸ್ ಅಂತೆ. ಗಂಟ್ಲು ಒಣಗ್ತಾ ಇದ್ದೇನಾ? ನೀರು ಕುಡಿಬೇಕಾ? ನಿಮ್ಮ ಮನೆಯಲ್ಲಿ ನೀವೇನಾದರೂ ನಾರ್ಮಲ್ ಟ್ಯಾಪ್ ವಾಟ್ರಲ್ಲಿ ನೀರು ಕುಡಿದ್ರೆ ಪರವಾಗಿಲ್ಲ. ಅದೇ ನೀವೇನಾದರೂ 20 ಲೀಟ್ರ್ ವಾಟರ್ ಕ್ಯಾನ ತರಿಸಿ ನೀರು ಕುಡಿತಾ ಇದ್ದೀರಾ, 12% ಟ್ಯಾಕ್ಸ್. ಇದ್ರ ಜಂಜಾಟನೇ ಬೇಡ, ನಾವು ಮನೇಲಿ ಫಿಲ್ಟರ್ ಹಾಕ್ಸ್ಕೊತೀವಿ ಅಂತ ನೀವೇನಾದ್ರು ಅಂದರೆ 18% ಟ್ಯಾಕ್ಸ್. ಹೊಸ ಕಾರ್ ತೊಗೋತೀರಾ, ಟ್ಯಾಕ್ಸ್. ಹಳೆ ಕಾರ್ನ ಸೆಕೆಂಡ್ ಹ್ಯಾಂಡ್ ಮಾರ್ತೀರಾ, ಟ್ಯಾಕ್ಸ್. ಎಲ್ಲಿ ನೋಡಿದ್ರು ಟ್ಯಾಕ್ಸ್, ಏನು ಮುಟ್ಟಿದ್ರು ಟ್ಯಾಕ್ಸ್. ನೋಡಿ, ಟ್ಯಾಕ್ಸ್ ಕಟ್ಟೋದ್ರಿಂದ ನಮಗೇನು ಸಮಸ್ಯೆ ಇಲ್ಲ. ಯಾಕಪ್ಪ ಅಂತಂದರೆ ಒಂದು ದೇಶ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಏನು ಬೇಕು? ದುಡ್ಡು ಬೇಕು. ದುಡ್ಡಿಲಿಂದ ಬರುತ್ತೆ, ನಾವು ಕಟ್ಟೋ ಟ್ಯಾಕ್ಸಿಂದನೇ ಬರುತ್ತೆ. ಸಮಸ್ಯೆ ಏನು ಅಂದರೆ, ನಾವು ಕಟ್ತಾ ಇರೋ ಟ್ಯಾಕ್ಸ್ ದುಡ್ಡಿಗೂ ನಾವು ಪಡ್ಕೋತಾ ಇರೋ ಸರ್ವಿಸ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನಿಸ್ತಾ ಇದೆ. ಹಾಗಾದರೆ ನಾವು ಕಟ್ತಾ ಇರೋದ ಟ್ಯಾಕ್ಸ್ ದುಡ್ಡು ಹೋಗ್ತಾ ಇರೋದಾದ್ರೂ ಎಲ್ಲಿ? ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ.